ನಮಸ್ಕಾರ. 717 ಬಾರಿ ಕೋವಿಡ್-19 ಲಸಿಕೆ ಪಡೆದ ಜರ್ಮನ್ ವ್ಯಕ್ತಿ ಆಗಿದ್ದೇನು ತಿಳಿದಿದ್ದೇನು. 5 ವರ್ಷಗಳ ಹಿಂದಿನ ಕೋವಿಡ್-19 ರೋಗ ಜಗತ್ತನ್ನು ಆವರಿಸಿದ ತಲ್ಲಣದ ನೆನಪುಗಳು ನಿಮಗೆಲ್ಲ ಖಂಡಿತ ಇರ್ತವೆ. ಈ ರೋಗದಿಂದ ಮಾನವ ಕುಲವನ್ನು ಕಾಪಾಡುವ ಲಸಿಕೆಯನ್ನು ಅಭಿವೃದ್ಧಿಪಡಿಸೋದಕ್ಕೆ ಜಗತ್ತಿನ ಅತ್ಯಂತ ಪ್ರತಿಭಾವಂತ ವಿಜ್ಞಾನಿಗಳು ಶ್ರಮಿಸಿದ್ರು. ಸಂಶೋಧನಾ ಸಂಸ್ಥೆಗಳು, ಸರ್ಕಾರಗಳಿಗೆ ಒತ್ತಾಸೆಯಾಗಿ ನಿಂತಿದ್ವು. ಆಧುನಿಕ ವೈದ್ಯಕೀಯದ ಅರಿವಿನ ಪ್ರಕಾರ ಯಾವುದೇ ರೋಗಕ್ಕೆ ನೀಡುವ ಲಸಿಕೆ 1 ಅಥವಾ 2 ಬುಟ್ಟಿ ಅಂದರೆ ಡೋಸ್ಗಳಿರ್ತದೆ. ಕೆಲವೊಮ್ಮೆ ಒಂದು ಹೆಚ್ಚಿನ ಬೂಸ್ಟರ್ ಡೋಸು ಕೂಡ ಸೇರ್ಕೋಬಹುದು. 1 ಅಥವಾ 2 ಲಸಿಕೆಗಳನ್ನ ಪಡೆದ ನಂತರ ದೇಹದಲ್ಲಿ ರೋಗ ನಿರೋಧಕದ ನೆನಪು ಅಂದರೆ ಇಮ್ಯುನಾಲಜಿಕಲ್ ಮೆಮೊರಿ ನಿರ್ಮಾಣ ಆಗುತ್ತೆ. ಅಂದರೆ ದೇಹ ವೈರಸ್ ಬಗ್ಗೆ ನೆನಪುಗಳನ್ನು ಹೊಂದಿ ಮತ್ತೆ ಸೋಂಕು ಬಂದಾಗ ತಕ್ಷಣ ಪ್ರತಿಕ್ರಿಯೆ ಕೊಡೋದಕ್ಕೆ ಅದು ಸಿದ್ಧವಾಗಿರ್ತದೆ. ಆದರೆ ಈ ಎಲ್ಲ ವೈದ್ಯಕೀಯ ಜ್ಞಾನ ಮತ್ತು ಶಿಫಾರಸು ತಿಳುವಳಿಕೆಗಳನ್ನು ಅಣುಕಿಸುವ ರೀತಿಯಲ್ಲಿ ಜರ್ಮನಿಯ ಸ್ಯಾಕ್ಸನಿ ಅರ್ನಾಲ್ಡ್ ಪ್ರದೇಶದ ಮ್ಯಾಗ್ಡೆಬರ್ಗ್ ನಗರಕ್ಕೆ ಸೇರಿದ 62 ವರ್ಷದ ಒಬ್ಬ ವ್ಯಕ್ತಿ 29 ತಿಂಗಳ ಅವಧಿಯಲ್ಲಿ ತಾನು 217 ಬಾರಿ ಕೋವಿಡ್-19 ಲಸಿಕೆಯನ್ನು ಹಾಕಿಸ್ಕೊಂಡಿದ್ದೀನಿ ಅಂತ ಹೇಳ್ಕೊಂಡ. ಈ ವ್ಯಕ್ತಿ ಖಾಸಗಿ ಕಾರಣಗಳಿಗಾಗಿ ಅಂದರೆ ಲಸಿಕೆ ಕಾರ್ಡ್ಗಳನ್ನು ಮಾರಾಟ ಮಾಡುವ ಉದ್ದೇಶದಿಂದ ಇಷ್ಟೊಂದು ಲಸಿಕೆಗಳನ್ನ ಪಡೆಯೋದಕ್ಕೆ ನೋಂದಾಯಿಸಿಕೊಂಡಿರ್ಬೋದು ಹೊರತು ಈ ವ್ಯಕ್ತಿ ತನ್ನ ಸ್ವಾರ್ಥದ ಕಾರಣಗಳಿಗಾಗಿ ಅಂದರೆ ಲಸಿಕೆ ಕಾರ್ಡ್ಗಳನ್ನ ಮಾರಾಟ ಮಾಡುವ ಉದ್ದೇಶದಿಂದ ಇಷ್ಟೊಂದು ಲಸಿಕೆಗಳನ್ನು ಪಡೆಯೋದಕ್ಕೆ ನೋಂದಾಯಿಸಿಕೊಂಡಿರ್ಬೋದೇ ಹೊರತು ನಿಜವಾಗಿಯೂ ಆತ ಅಷ್ಟೊಂದು ಸಲ ಲಸಿಕೆಗಳನ್ನು ತಾನೇ ಪಡೆದಿರಲಾರ ಅನ್ನುವ ಊಹೆಯನ್ನು ಎಲ್ಲರೂ ಮಾಡ್ತಾರೆ. ಆದರೆ ಮುಂದುವರೆದ ತನಿಖೆಗಳಿಂದ ಈತ 217 ಡೋಸ್ಗಳ ಪೈಕಿ 134 ಡೋಸ್ಗಳನ್ನ ಹಾಕಿಸ್ಕೊಂಡಿರೋದಕ್ಕೆ ಅಧಿಕೃತವಾದಂಥ ದಾಖಲೆಗಳು ಸಿಗ್ತವೆ. ಈತ ವಿವಿಧ ಕಂಪನಿಗಳ ಲಸಿಕೆಗಳನ್ನ ಹಾಕಿಸ್ಕೊಂಡಿರ್ತಾನೆ. ಈ ವ್ಯಕ್ತಿಯನ್ನು ಪತ್ರಿಕೆಗಳು ಮತ್ತು ಮಾಧ್ಯಮಗಳು ಮಾರಿಯೋ ಡಬ್ಲ್ಯೂ ಅಂತ ಗುರುತಿಸಿದ್ದಾವೆ. ಈ ಸುದ್ದಿ ವೈದ್ಯಕೀಯ ಲೋಕದಲ್ಲಿ ತೀವ್ರವಾದಂಥ ಕುತೂಹಲ ಮತ್ತು ಸಂಚಲನವನ್ನು ಮೂಡಿಸುತ್ತೆ. ಜರ್ಮನಿಯ ಎರ್ಲಾಂಗೆನ್ ನ್ಯೂರೆಂಬರ್ಗ್ ವಿಶ್ವವಿದ್ಯಾಲಯದ ಫ್ರೀಡ್ರಿಕ್ ಅಲೆಕ್ಸಾಂಡರ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಈ ವ್ಯಕ್ತಿಯ ರೋಗ ನಿರೋಧಕ ಶಕ್ತಿಯನ್ನು ಪರೀಕ್ಷೆ ಮಾಡಿ ನಡೆಸಿದಂಥ ಸಂಶೋಧನೆಗಳು ದಿ ಲ್ಯಾನ್ಸೆಟ್ ಇನ್ಫೆಕ್ಷಿಯಸ್ ಡಿಸೀಸಸ್ ಪತ್ರಿಕೆಯಲ್ಲಿ ಪ್ರಕಟಗೊಂಡಿದ್ದಾವೆ. ಸಾಮಾನ್ಯವಾಗಿ ಲಸಿಕೆಗಳು ಮಾನವನ ದೇಹದ ರೋಗ ನಿರೋಧಕ ವ್ಯವಸ್ಥೆಯನ್ನು ತರಬೇತಿಗೊಳಿಸುವ ಮೂಲಕ ವೈರಸ್ಗೆ ವಿರುದ್ಧವಾಗಿ ರಕ್ಷಣೆಯನ್ನು ಕೊಡ್ತವೆ. ಲಸಿಕೆಯಲ್ಲಿ ವೈರಸ್ನ ಒಂದು ಭಾಗ ಅಥವಾ ಅದರ ಜೈವಿಕ ಮಾಹಿತಿ ಮಾತ್ರ ಇರುತ್ತೆ. ಇದರಿಂದ ದೇಹದ ರೋಗ ನಿರೋಧಕ ವ್ಯವಸ್ಥೆ ವೈರಸ್ನ ಗುರುತಿಸೋದಕ್ಕೆ ಕಲ್ತುಕೊಳ್ಳುತ್ತೆ. ನಂತರ ನಿಜವಾದ ಸೋಂಕು ಸಂಭವಿಸಿದಾಗ ದೇಹ ವೇಗವಾಗಿ ಪ್ರತಿಕ್ರಿಯೆ ನೀಡಿ ವೈರಸ್ನ ದಾಳಿಯನ್ನು ತಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಈ ಪ್ರತಿಕ್ರಿಯೆಯಲ್ಲಿ ಬಿ ಕೋಶಗಳು ಪ್ರತಿರೋಧಕಗಳನ್ನು ಉತ್ಪಾದನೆ ಮಾಡ್ತವೆ ಮತ್ತು ಟಿ ಕೋಶಗಳು ಸೋಂಕಿತ ಕೋಶಗಳನ್ನು ನಾಶ ಮಾಡುವ ಕಾರ್ಯವನ್ನು ನಿರ್ವಹಿಸ್ತವೆ. ಅತಿಯಾಗಿ ಲಸಿಕೆ ಪಡೆದರೆ ದೇಹದ ರೋಗ ನಿರೋಧಕ ವ್ಯವಸ್ಥೆ ದುರ್ಬಲ ಆಗ್ಬೋದು ಅಥವಾ ಅತಿಯಾಗಿ ಪ್ರತಿಕ್ರಿಯೆ ನೀಡಬಹುದು ಅಂತ ಎನ್ನುವ ಆತಂಕ ವಿಜ್ಞಾನಿಗಳಿಗೆ ಇತ್ತು. ವಿಜ್ಞಾನಿಗಳು ಈ ವ್ಯಕ್ತಿಯ ಮೇಲೆ ಸಂಶೋಧನೆಗಳನ್ನ ಮಾಡಿದಾಗ ಅತಿ ಹೆಚ್ಚಿಗೆ ಲಸಿಕೆ ಪಡೆದಿದ್ದರೂ ಕೂಡ ಆ ವ್ಯಕ್ತಿಯ ರೋಗ ನಿರೋಧಕ ವ್ಯವಸ್ಥೆ ಹಾನಿಗೆ ಒಳಗಾಗದೆ ಮತ್ತೆ ಅದು ಸಂಪೂರ್ಣವಾಗಿ ಮೊದಲಂತೆ ಕ್ರಿಯಾಶೀಲ ಆಗಿತ್ತು. 3 ಡೋಸ್ ಪಡೆದವರಿಗಿಂತ ಈ ವ್ಯಕ್ತಿನಲ್ಲಿ ಕೋವಿಡ್ ವೈರಸ್ ವಿರುದ್ಧ ಹೋರಾಡುವ ಟಿ ಎಫೆಕ್ಟರ್ ಕೋಶಗಳು ಮತ್ತು ಪ್ರತಿಕ್ರಿಯೆಗಳ ಪ್ರಮಾಣ ಗಮನಾರ್ಹವಾಗಿ ಹೆಚ್ಚಾಗಿತ್ತು. ಇಷ್ಟು ಹೆಚ್ಚಿನ ಮಟ್ಟದ ಲಸಿಕೆ ಡೋಸ್ಗಳನ್ನು ಪಡೆದರೂ ಕೂಡ ವ್ಯಕ್ತಿಯಲ್ಲಿ ಯಾವುದೇ ಗಂಭೀರವಾದಂಥ ದೈಹಿಕ ಅಡ್ಡ ಪರಿಣಾಮಗಳು ಅಥವಾ ಆರೋಗ್ಯದ ಏರುಪೇರುಗಳು ಕಂಡು ಬಂದಿರಲಿಲ್ಲ. ಸೋಜಿಗ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಈವರೆಗೆ ಒಮ್ಮೆಯೂ ಕೂಡ ಕೋವಿಡ್ ಸೋಂಕು ತಗಲಿಲ್ಲ ಅಂತ ವರದಿಯಾಗೈತೆ. ಈ ಘಟನೆ ಕೆಲವು ಪ್ರಮುಖ ವೈಜ್ಞಾನಿಕ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುತ್ತೆ. ಲಸಿಕೆಯ ಸಹಿಷ್ಣುತೆ ಅಂದರೆ ಟಾಲರಬಿಲಿಟಿ ಅವುಗಳಲ್ಲಿ ಮುಖ್ಯವಾದ್ದು. ಲಸಿಕೆಗಳು ಮಾನವ ದೇಹದಲ್ಲಿ ಎಷ್ಟು ಮಟ್ಟದ ಸಹಿಷ್ಣುತೆ ಹೊಂದಿವೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಆಗೈತೆ. ಅತಿಯಾದ ಡೋಸ್ಗಳು ಕೂಡ ರೋಗ ನಿರೋಧಕ ಕೋಶಗಳನ್ನು ದಣಿಸಿಲ್ಲ ಅಂದರೆ ಇಮ್ಯೂನ್ ಫ್ಯಾಟಿ ಉಂಟಾಗಿಲ್ಲ ಅಂತ ತಿಳಿದು ಬಂದೈತೆ. ವಿಜ್ಞಾನಿಗಳು ಈ ಪ್ರಕರಣವನ್ನು ಒಂದು ಅಪರೂಪದಲ್ಲಿ ಅತ್ಯಪರೂಪವಾದ ಒಂದು ಪ್ರಕರಣ ಘಟನೆ ಅಂತ ಪರಿಗಣಿಸ್ತಾರೆ. ಸಾಮಾನ್ಯ ಜನ ಇಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಲಸಿಕೆ ಪಡೆಯೋದ್ರಿಂದ ಹೆಚ್ಚಿನ ಲಾಭ ಏನು ಇಲ್ಲ, ಮತ್ತೆ ಇದನ್ನು ಯಾರೂ ಕೂಡ ಅನುಕರಿಸಬಾರದು ಅಂತ ಅವರು ಎಚ್ಚರ ಕೊಟ್ಟಿದ್ದಾರೆ. ಈಗ ಜಾರಿಯಲ್ಲಿರುವ 3 ಡೋಸ್ ಲಸಿಕೆ ಮತ್ತು ಅಗತ್ಯವಿರುವವರಿಗೆ ಬೂಸ್ಟರ್ ಕ್ರಮವೇ ಅತ್ಯುತ್ತಮ ಮತ್ತು ಸುರಕ್ಷಿತ ಮಾರ್ಗ ಅಂತ ಸಂಶೋಧಕರು ಮತ್ತೆ ಹೇಳಿದ್ದಾರೆ. ವಿಜ್ಞಾನಿಗಳು ಇದನ್ನು ಸಾಮಾನ್ಯ ಉದಾಹರಣೆಯಾಗಿ ಪರಿಗಣಿಸಬಾರ್ದು. ಒಬ್ಬ ವ್ಯಕ್ತಿಗೆ ಹಾನಿಕರವಾದ ಪರಿಣಾಮ ಕಾಣಿಸ್ತೇ ಇದ್ದರೆ ಎಲ್ಲರಿಗೂ ಹಾಗೆ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಇತರರಿಗೆ ಹಾನಿಕಾರಕ ಪರಿಣಾಮಗಳು ಕಾಣಿಸ್ಕೊಳ್ಬೋದು ಅಂತ ಎಚ್ಚರಿಸ್ತಾರೆ. ಲಸಿಕೆಗಳು ವೈದ್ಯಕೀಯ ಮಾರ್ಗಸೂಚಿಗಳ ಪ್ರಕಾರ ಮಾತ್ರ ಪಡೆಯಬೇಕು. ಆರೋಗ್ಯ ಸಂಸ್ಥೆಗಳು ನಿರ್ಧಾರ ಮಾಡಿದ ಪ್ರಮಾಣಕ್ಕಿಂತ ಹೆಚ್ಚಾಗಿ ಲಸಿಕೆ ಪಡೆಯೋದು ಅಗತ್ಯವೂ ಇಲ್ಲ, ಸುರಕ್ಷಿತವೂ ಅಲ್ಲ, ಅದು ಬೇಕಾಗುವಲ್ಲ ಅಂತ ಸ್ಪಷ್ಟವಾಗಿ ವಿಜ್ಞಾನಿಗಳು ತಿಳಿಸಿದ್ದಾರೆ. ಈ ಘಟನೆ ಮತ್ತೊಂದು ಮಹತ್ವವಾದಂಥ ವಿಷಯವನ್ನು ಕೂಡ ಬೆಳಕಿಗೆ ತಂದಿದೆ. ಲಸಿಕೆ ದಾಖಲೆ ವ್ಯವಸ್ಥೆಯ ದುರ್ಬಲತೆ. ಒಬ್ಬ ವ್ಯಕ್ತಿ ಅನೇಕ ಕೇಂದ್ರಗಳಿಗೆ ಹೋಗಿ ಮತ್ತೆ ಲಸಿಕೆ ಪಡೆಯೋಕ್ಕೆ ಸಾಧ್ಯ ಆಗಿದ್ದು
ಲಸಿಕೆಗಳ ದತ್ತಾಂಶ ನಿರ್ವಹಣೆ ಮತ್ತು ಮೇಲ್ವಿಚಾರಣೆಯ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಲೋಪದೋಷಗಳನ್ನ ಎತ್ತಿ ತೋರಿಸಿದೆ. ಮುಂದಿನ ದಿನಗಳಲ್ಲಿ ಸಾಮೂಹಿಕವಾಗಿ ಕೋಟ್ಯಾಂತರ ಜನರಿಗೆ ಲಸಿಕೆ ಕೊಡಬೇಕಾದ್ರೆ ದಾಖಲೆ ಮತ್ತು ದತ್ತಾಂಶ ಮತ್ತು ಲಸಿಕೆ ಕೊಡುವ ವ್ಯವಸ್ಥೆಯಲ್ಲಿ ವಹಿಸಬೇಕಾದಂಥ ಎಚ್ಚರಗಳ ಬಗ್ಗೆ, ವಹಿಸಬೇಕಾದಂಥ ಜಾಗೃತಿಗಳ ಬಗ್ಗೆ ಕೂಡ ಈ ಘಟನೆ ಎಚ್ಚರಿಸಿದೆ. ಮುಂದಿನ ವಿಡಿಯೋದಲ್ಲಿ ನಾವು ವೈರಸ್ಗಳ ವಿರುದ್ಧವಾಗಿ ಹೇಗೆ ವಿವಿಧ ಲಸಿಕೆಗಳನ್ನು ಕಂಡುಹಿಡಿಯಲಾಯಿತು, ಅವುಗಳನ್ನು ಬಳಕೆಗೆ ತಂದು ಹೇಗೆ ಮನುಷ್ಯನನ್ನು ಮಾರಕ ರೋಗಗಳಿಂದ ಮತ್ತು ಸಾವಿನಿಂದ ರಕ್ಷಿಸಲಾಯಿತು ಅನ್ನೋದನ್ನು ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.